मैं दानिश की मम्मी है और मैं बोलना चाह रही कि मेरे बच्चों को इंसाफ मिलना चाहिए। ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರ್ತಕ್ಕಂಥ ದೇಶದ ಪ್ರಮುಖ ಟೆಕ್ ಕಂಪನಿ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಕಂಪನಿಯಲ್ಲಿ ನಡೆದಿರೋ ಕಾರ್ಪೊರೇಟ್ ಜಿಹಾದ್ ಹಾಗೂ ಕಿರುಕುಳದ ಪ್ರಕರಣ ಇವತ್ತು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಹಿಂದೂ ಹೆಣ್ಣು ಮಕ್ಕಳಿಗೆ ಈ ಥರದ ಕಾರ್ಪೊರೇಟ್ ಕಂಪನಿಗಳು ಸೇಫ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇರೋದು. ಯಾಕೆಂದರೆ ಬಲವಂತವಾಗಿ ರೋಜಾ ಮಾಡುವಂತೆ ಒತ್ತಾಯ ಮಾಡೋದು, ನಮಾಜ್ ಮಾಡುವಂತೆ ಪ್ರೇರೇಪಣೆ ಮಾಡೋದು ಕೇವಲ ಹಿಂದೂ ಹೆಣ್ಣುಮಕ್ಕಳು ಮಾತ್ರವಲ್ಲ, ಅಲ್ಲಿರ್ತಕ್ಕಂಥ ಹಿಂದೂ ಪುರುಷರಿಗೂ ಕೂಡ ಯಾವ ರೀತಿಯಾದಂತಹ ಕಿರುಕುಳವನ್ನು ನೀಡಲಾಗ್ತಾ ಇತ್ತು ಅನ್ನೋದನ್ನು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಮತಾಂತರವಾಗುವಂತೆ ಒತ್ತಡ ಇರೋದು, ಒಟ್ಟಾರೆಯಾಗಿ TCSನಲ್ಲಿ ಅಕ್ರಮವಾಗಿ ದೇಶದ್ರೋಹಿ ಕೆಲಸ ನಡೀತಾ ಇತ್ತು. ಇದು ರಾಷ್ಟ್ರೀಯವಾದಿಗಳ ಕೆಂಗಣಿಗೆ ಇವತ್ತು ಗುರಿಯಾಗಿರೋದು. ಸ್ನೇಹಿತರೆ, ಈ ಕೇಸ್ನಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಹೆಸರು ಆರೋಪಿ ನಿಧಾ ಖಾನ್. ಯಾರೀ ನಿಧಾ ಖಾನ್? ಇವಳ ಮೇಲಿರ್ತಕ್ಕಂಥ ಗಂಭೀರ ಆರೋಪ ಏನು ಅನ್ನೋದನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಮಹಿಳಾ ಪೊಲೀಸರ ಅಂಡರ್ ಕವರ್ ಆಪರೇಷನ್ನಲ್ಲಿ ಇದೀಗ ಇದೇ ನಿಧಾ ಖಾನ್ ಅವರ ಕರಾಳ ಮುಖ ಬಯಲಾಗಿದೆ. ಒಬ್ಬ HR ಕೆಲಸ ಮಾಡೋದು ಏನು, ಆಕೆ ಜವಾಬ್ದಾರಿ ಏನು, ಅವೆಲ್ಲವನ್ನೂ ಕೂಡ ಬಿಟ್ಟು ಆಕೆ ಬೇರೆಯದ್ದನ್ನೇ ಮಾಡ್ತಾ ಇದ್ಲು ಅನ್ನೋದು ಬಹಿರಂಗವಾಗಿದೆ. ಭಾರತದ ನಂಬಿಕಸ್ಥ ಕಂಪನಿಗಳಲ್ಲಿ ಒಂದಾಗಿದ್ದಂಥ TCS ಕಂಪನಿಯ BPO ಘಟಕದಲ್ಲಿ ಉದ್ಯೋಗಿಗಳಿಗೆ ಕಿರುಕುಳವನ್ನು ನೀಡ್ತಾ ಇದ್ದಿದ್ದು ಇದೀಗ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಒಂದು ಕಚೇರಿಯ 4 ಗೋಡೆಗಳ ಮಧ್ಯೆ ಮಹಿಳಾ ಉದ್ಯೋಗಿಗಳಿಗೆ ಕೊಟ್ಟಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಹಿಂದೂ ಹೆಣ್ಣು ಮಕ್ಕಳ ಸುರಕ್ಷತೆ ಖಾಸಗಿ ಕಂಪನಿಗಳಲ್ಲಿ ಹೇಗಿದೆ ಅನ್ನೋದನ್ನು ಪ್ರಶ್ನೆ ಮಾಡುವಂತಾಗಿಬಿಟ್ಟಿದೆ. ಈ ಪ್ರಕರಣದ ಪ್ರಮುಖ ಆರೋಪಿ HR ನಿಧಾ ಖಾನ್ ಅಮಾನವೀಯ ಮುಖ ಕೂಡ ಜಗತ್ತಿಗೆ ಇವತ್ತು ಪರಿಚಯವಾಗ್ತಾ ಇದೆ. ಇಡೀ ಕಾರ್ಪೊರೇಟ್ ವಲಯವನ್ನೇ ಅಚ್ಚರಿಗೆ ದೂಡಿದ್ದು ಒಬ್ಬ HR ನಿಧಾ ಖಾನ್ಲ ನೀಚ ಕೃತ್ಯಗಳ ಸರಣಿ ಆರೋಪಗಳ ಬಗ್ಗೆ ಸ್ವತಃ ಮಹಿಳಾ ಪೊಲೀಸರು ಗುಪ್ತ ಕಾರ್ಯಾಚರಣೆಯ ಮುಖಾಂತರವಾಗಿ ಎಲ್ಲ ಮಾಹಿತಿಗಳನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ದಾಖಲಿಸಿಕೊಂಡಿರ್ತಕ್ಕಂಥ ನಾಸಿಕ್ ಪೊಲೀಸರು ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಈಗಾಗಲೇ ಹಲವರನ್ನ ಬಂಧನ ಮಾಡಲಾಗಿದೆ. ಈ ಪೈಕಿ ನಿಧಾ ಖಾನ್ ವಿರುದ್ಧ ಸಂತ್ರಸ್ತರು ಮಾಡಿದ ಆರೋಪ ಗಂಭೀರ ಸ್ವರೂಪದ್ದು ಕೂಡ ಆಗಿದೆ. ಸ್ನೇಹಿತರೆ, TCS ಕಚೇರಿಯಲ್ಲಿ ಜಿಹಾದ್ ನಡೆಸ್ತಾ ಇದ್ದಂಥ ಆರೋಪಿಗಳು ಕೇವಲ ಮಹಿಳಾ ಉದ್ಯೋಗಿಗಳನ್ನು ಗುರಿಯಾಗಿರಿಸಿಕೊಂಡಿರಲಿಲ್ಲ. ಪುರುಷರಿಗೂ ಕೂಡ ಅವರ ಪತ್ನಿಯನ್ನು ನಮ್ಮ ಬಳಿ ಕಳಿಸುವಂತೆ ಕಿರುಕುಳವನ್ನು ಕೊಡ್ತಾ ಇದ್ರು. ಒಪ್ಪದೇ ಇದ್ದಾಗ ನೀವು ಮುಸ್ಲಿಮರ ಟೋಪಿ ಧರಿಸ್ರಿ, ಕಲ್ಮಾವನ್ನು ಪಠಣೆ ಮಾಡಿ, ನಮಾಜ್ ಮಾಡಿ ಅಂತ ಹೇಳಿ ಪೀಡಿಸ್ತಾ ಇದ್ರು ಅನ್ನೋ ಆಘಾತಕಾರಿಯಾದಂಥ ಮಾಹಿತಿಗಳು ಹೊರಬಿದ್ದಿರೋದು. ಈ ಬಗ್ಗೆ ಉದ್ಯೋಗಿಯೊಬ್ಬರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನೋಡಿ ಯಾವ ರೀತಿಯಾಗಿತ್ತು ಅಂತ. ನಿನಗೆ ಮಕ್ಕಳಾಗಿಲ್ಲ, ಹೀಗಾಗಿ ನಿನಗೆ ಮಗು ಬೇಕು ಅಂದರೆ ಹೆಂಡತಿಯನ್ನು ನನ್ನ ಬಳಿ ಕಳಿಸು ಅಂತ ಹೇಳಿ ಇದೇ ಟೀಮ್ ಮುಖ್ಯಸ್ಥರಾಗಿರ್ತಕ್ಕಂಥ ತೌಸಿಫ್ ಅಖ್ತರ್, ಡ್ಯಾನಿಶ್ ಶೇಖ್ ಹಾಗೂ ಇತರರು ಅವಾಚ್ಯವಾಗಿ ಮಾತನಾಡ್ತಾ ಇದ್ರಂತೆ. ಒಪ್ಪದೇ ಇದ್ದಾಗ ಮುಖ್ಯ ಕಚೇರಿ ಬಗ್ಗೆ ಸುಳ್ಳು ವರದಿಯನ್ನು ಹೋಗಿ ಅಲ್ಲಿಗೆ ರಿಪೋರ್ಟ್ ಮಾಡ್ತಾ ಇದ್ರಂತೆ. ಮುಸ್ಲಿಮರ ಟೋಪಿಯನ್ನು ಧರಿಸಬೇಕು, ಕಲ್ಮಾ ಪಠಣೆ ಮಾಡಬೇಕು, ನಮಾಜ್ ಮಾಡುವಂತೆ ಒತ್ತಾಯ ಮಾಡೋದು. ಒಮ್ಮೆ ಅಂತರೂ ಸಿಟ್ಟಿಗೆದ್ದು ಡ್ಯಾನಿಶ್ ಅನ್ನೋ ವ್ಯಕ್ತಿ ಫ್ಯಾನ್ನ ಎಸೆದು ನಿನ್ನ ಪ್ರಾಣವನ್ನು ತೆಗೆದು ಬಿಡ್ತೀನಿ ಅಂತಲೂ ಕೂಡ ಹೆದರಿಸ್ಬಿಟ್ಟಿದ್ದಂತೆ ಅಂತ ಹೇಳಿ ಅಲ್ಲಿನ ಸಂತ್ರಸ್ತರು ತಮ್ಮ ನೋವನ್ನು ಹಂಚಿಕೊಳ್ತಾ ಇರೋದು. ನೇರವಾಗಿ ನಿಧಾ ಖಾನ್ ಬಗ್ಗೆ ಹೇಳಿಬಿಡ್ತೀನಿ ನಾನು. ಇದೇ ಮಹಾರಾಷ್ಟ್ರದ ನಾಸಿಕ್ TCSನ BPO ಘಟಕದಲ್ಲಿ HR ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಮಹಿಳೆ ಈಕೆ. ಇವತ್ತು ಆಕೆ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿ ನುಣುಚ್ಕೊಳ್ತಾ ಇದ್ದಾಳೆ. ಆಕೆನ ಅರೆಸ್ಟ್ ಮಾಡಲಿಕ್ಕೂ ಕೂಡ ಬಹಳಷ್ಟು ಹರಸಾಹಸವನ್ನು ಪೊಲೀಸ್ನವರು ಪಡ್ತಾ ಇದ್ದಾರೆ. ನೋಡಿ, ಈ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದ ಅನೇಕ ಯುವತಿಯರು ದಿನನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ರು. ಆದರೆ ಕಂಪನಿಯ ಆಂತರಿಕ ಸಮಿತಿಗೆ ಅಂದರೆ ICC ಅಲ್ಲಿ ಹೋಗಿ ಇದ್ರ ಬಗ್ಗೆ ದೂರನ್ನು ಕೊಟ್ಟರು ಯಾವುದೇ ಪ್ರಯೋಜನ ಕೂಡ ಆಗಿರಲಿಲ್ಲಂತೆ. ಯಾಕೆ ಅಂದರೆ ದೂರನ್ನು ತೆಗೆದುಕೊಳ್ತಕ್ಕಂಥ ಮಹಿಳೆ ನಿಧಾ ಖಾನ್, ಆಕೆಯು ಮುಸ್ಲಿಂ ಅಲ್ವಾ. ಜೊತೆಗೆ ಈ ಕೆಲಸದ ಒತ್ತಡವನ್ನು ಹೆಚ್ಚಿಸುವ ತಂತ್ರಗಳನ್ನು ಮಾಡಲಾಗ್ತಾ ಇತ್ತಂತೆ. ಇದನ್ನೆಲ್ಲ ಮಾಡಿದ್ದು ಇದೇ ನಾಸಿಕ್ TCS BPO ಕಚೇರಿಯ HR ಮ್ಯಾನೇಜರ್ ನಿಧಾ ಖಾನ್. ಹೌದು, ಪುಣೆ ಮೂಲದ ನಿಧಾ ಖಾನ್ ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿನಿ ಅಂತೆ. ಆಕೆ ನಾಸಿಕ್ನ TCS BPO ಘಟಕದಲ್ಲಿ HR ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ಲು. ಲಿಂಕ್ಡ್ಇನ್ ಪ್ರೊಫೈಲ್ ಪ್ರಕಾರ ಆಕೆ ಒಬ್ಬ ಅನುಭವಿ HR ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕಚೇರಿಗಳಲ್ಲಿ ಮಹಿಳೆಯರ ಮೇಲೆ ಈ ಥರದ್ದು ಏನಾದರೂ ಕಿರುಕುಳ ಆದರೆ ಅದನ್ನು ತಡೆಯೋ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥ ಕಂಪನಿಯ ಆಂತರಿಕ ದೂರುಗಳ ಸಮಿತಿ ಇರುತ್ತಲ್ವ, ಅದರ ಮೆಂಬರ್ ಇವಳು. ಅಂದರೆ ಮಹಿಳಾ ಉದ್ಯೋಗಿಗಳಿಗೆ ಏನಾದರೂ ಈ ಥರದ ಅನ್ಯಾಯ ಆದರೆ, ದೂರುಗಳು ಕೇಳಿಬಂದರೆ ಅಲ್ಲಿ ಸುರಕ್ಷಿತ ವಾತಾವರಣವನ್ನು ನಿರ್ಮಾಣ ಮಾಡೋ ಜವಾಬ್ದಾರಿ ಈಕೆಯ ಮೇಲಿದೆ. ಇಲ್ಲ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ, ಸಂತ್ರಸ್ತಿಗೆ ನ್ಯಾಯ ಕೊಡಿಸ್ತಕ್ಕಂಥ ಜವಾಬ್ದಾರಿಯೂ ಈಕೆಯದ್ದೇ. ಆದರೆ ಈಕೆ ಮಾಡಿದ್ದೇ ಬೇರೆ. ತನಿಖಾಧಿಕಾರಿಗಳು ಹೇಳೋ ಪ್ರಕಾರ ಸಂತ್ರಸ್ತ ಮಹಿಳೆಯರು
ನಾವು ಅನುಭವಿಸ್ತಾ ಇರೋ ಕಿರುಕುಳ ಟಾರ್ಚರ್ ಬಗ್ಗೆ ಇವಳ ಬಗ್ಗೆ ಹೇಳಿಬಿಟ್ರೆ ಇವಳ ಹತ್ರ ಬಂದು ಆಕೆ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ಲಂತೆ. ದೂರುಗಳನ್ನು ಮೇಲಧಿಕಾರಿಗಳ ಗಮನಕ್ಕೂ ಕೂಡ ತರದೆ ಮುಚ್ಚಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ಲಂತೆ. ಸಂತ್ರಸ್ತೆಯರ ಪರವಾಗಿ ನಿಲ್ಲಬೇಕಾಗಿದ್ದಂಥ ಆಕೆ ಇಂಥ ಪರಮನೀಚರಿಗೆ ಕಾಮುಕರಿಗೆ ರಕ್ಷಾ ಕವಚವಾಗಿ ನಿಂತುಬಿಟ್ಲಲ್ಲಪ್ಪ ಅನ್ನೋದು ತನಿಖೆಯಿಂದ ಬಯಲಾಗ್ತಾ ಇರೋದು. ಈಗಾಗಲೇ ಪೊಲೀಸ್ ಬಲೆಗೆ ನಿದಾ ಖಾನ್ ಒಟ್ಟಾರೆಯಾಗಿ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ತನ್ನ ನಿಜ ಬಣ್ಣ ಯಾವಾಗ ಬಯಲಾಗ್ತಾ ಇದ್ದ ಹಾಗೆ ನಿದಾ ಖಾನ್ ತನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ತಲೆಮರೆಸ್ಕೊಳ್ತಾಳೆ. ನಾಸಿಕ್ ಪೊಲೀಸರ ವಿಶೇಷ ತನಿಖಾ ತಂಡ ಪುಣೆ ಸೇರಿದಂತೆ ಹಲವೆಡೆ ಆಕೆಗಾಗಿ ತೀವ್ರ ಶೋಧವನ್ನು ನಡೆಸುತ್ತೆ. ಆಕೆ ಈ ಭಿವಂಡಿ ಪ್ರದೇಶದಲ್ಲಿ ಅಡಗಿರೋ ಮಾಹಿತಿಯ ಪಡೆದಂಥ ಪೊಲೀಸರು ಆಕೆನ ಬಂಧಿಸುವಲ್ಲಿ ಈಗ ಯಶಸ್ವಿ ಆಗಿದ್ದಾರೆ. ನಿದಾ ಖಾನ್ ವಿಚಾರಣೆಯಿಂದ ಈ ಹಗರಣದ ಇನ್ನಷ್ಟು ಕರಾಳ ಮುಖಗಳು ಕೂಡ ಬಯಲಾಗ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಒಟ್ಟಿನಲ್ಲಿ TCS ನಾಸಿಕ್ ಕಚೇರಿಯಲ್ಲಿ ಹಿಂದೂ ಉದ್ಯೋಗಿಗಳಿಗೆ ನರಕ ದರ್ಶನ ಮಾಡಿಸಿದಂಥ ತೌಸಿಫ್ ಅತಾರ್, ಡ್ಯಾನಿಶ್ ಶೇಖ್, ರಾಜಾ ಮೆಮನ್, ಶಾರುಖ್ ಖುರೇಶಿ, ಶಫಿ ಶೇಖ್, ಆಸಿಫ್ ಅಫ್ತಾಬ್ ಅನ್ಸಾರಿ ಮತ್ತು ನಿದಾ ಖಾನ್ ಸೇರಿದಂತೆ 9 ಜನರನ್ನು ಬಂಧನ ಮಾಡಲಾಗಿದೆ. ಈ ಪ್ರಕರಣವನ್ನು ಹೊರತರುವಲ್ಲಿ 40 ದಿನಗಳ ಕಾಲ ಕಚೇರಿಯಲ್ಲಿ ಅಂಡರ್ ಕವರ್ ಕಾರ್ಯಾಚರಣೆಯನ್ನು ನಡೆಸಿದಂಥ ಮಹಿಳಾ ಪೊಲೀಸರಿಗೆ ನಾವು ಹ್ಯಾಟ್ಸ್ ಆಫ್ ಕೂಡ ಹೇಳಬೇಕು. ಈ ಥರದ್ದು ಅನೇಕ ಕಡೆ ಇದಾವೆಲ್ಲವೂ ಕೂಡ ಹೊರಗೆ ಬರಬೇಕು. ಇನ್ನು ನಾಸಿಕ್ ಕಚೇರಿಯ ಉದ್ಯೋಗಿಗಳಿಗೆ ಅನುಕೂಲ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿರ್ತಕ್ಕಂಥ ಮಹಿಳಾ ಉದ್ಯೋಗಿಗಳನ್ನು ಎಲ್ಲರನ್ನೂ ಕೂಡ ಮನೆಯಲ್ಲೇ ಕೆಲಸ ಮಾಡಿ ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ಮಾಡುವಂತೆ TCS ಕಂಪನಿ ಕೂಡ ಈಗ ಸೂಚನೆ ಕೊಡಲಾಗಿದೆ. ಯಾಕೆಂದರೆ ಉದ್ಯೋಗಿಗಳ ಸುರಕ್ಷತೆ ಗಮನದಲ್ಲಿ ಇಟ್ಕೊಂಡು ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇರೋದು. ಇನ್ನು ಇಲ್ಲಿನ ಕರಾಳ ಮುಖವನ್ನು ನಾನು ಬಯಲು ಮಾಡಲೇಬೇಕು, ಯಾವ್ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು. ನಾವೆಲ್ಲರೂ ಕೂಡ ಕಾಶ್ಮೀರಿ ಫೈಲ್ ಸಿನಿಮಾವನ್ನು ನೋಡಿದ್ವಿ, ಜೊತೆ ಕೇರಳ ಸ್ಟೋರಿ ಸಿನಿಮಾಗಳನ್ನು ನೋಡಿದ್ವಿ. ಆದರೆ ನಮ್ಮ ಭಾರತದಲ್ಲಿ ಯಾವ ರೀತಿಯಾದಂಥ ಇನ್ನೊಂದು ಕರಾಳ ಜಗತ್ತು ಓಪನ್ ಅಪ್ ಆಗ್ತಾ ಇದೆ ಅನ್ನೋದನ್ನು, ಈ ಸ್ಟೋರಿಗಳನ್ನು, ಸಂತ್ರಸ್ತರ ನೋವುಗಳನ್ನು, ಯಾತನೆಗಳನ್ನು ಕೇಳಿದಾಗ ಗೊತ್ತಾಗುತ್ತೆ. ಒಬ್ಬ ಸಂತ್ರಸ್ತ ಹಿಂದೂ, ಅವನು ಯಾವಾಗಲೂ ಕೂಡ ಈ ರುದ್ರಾಕ್ಷಿ ಜಪಮಾಲೆಯನ್ನು ಧರಿಸ್ತಾ ಇದ್ದ. ಆತನ ಭಕ್ತಿ, ಆಚರಣೆ, ನಂಬಿಕೆಗಳ ಮೇಲೆ 2022ಕ್ಕೆ ಆತ ಕಂಪ್ನಿಗೆ ಜಾಯ್ನ್ ಆಗ್ತಾನಂತೆ. ಅವನ ತಂಡದ ನಾಯಕ ಇರ್ತಾನಲ್ವ, ಟೀಮ್ ಲೀಡರ್ ತೌಸಿಫ್ ಅತ್ತಾರಿ ಮತ್ತು ಸಹೋದ್ಯೋಗಿ ಡ್ಯಾನಿಶ್ ಶೇಖ್ ಅವ್ರನ್ನ ಗುರಿಯಾಗಿಸ್ಕೊಂಡ್ರಂತೆ. ಅಂದರೆ ಆತನನ್ನು ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ನಿರಂತರವಾಗಿ ಶೋಷಣೆ ಮಾಡ್ತಾ ಬಂದರು. ಟಾರ್ಚರ್ ಮಾಡೋದು, ಈತ ಬಹಳಷ್ಟು ಹಿಂದೂವಾದಿ ಅನ್ನೋ ಉದ್ದೇಶವಾಗಿಯೇ ಆತನ ವಿರುದ್ಧವಾಗಿ ಕಿರುಕುಳ ಕೊಡಲಿಕ್ಕೆ ಸ್ಟಾರ್ಟ್ ಮಾಡೋದು. ತಂಡದ ನಾಯಕ ಟೀಮ್ ಲೀಡರ್ ತೌಸಿಫ್ನಿಂದ ನಿರಂತರವಾಗಿ ಹಿಂಸೆ ಶುರುವಾಗುತ್ತೆ. ಏನು ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡ್ತಾನವನು ಅಂದರೆ, ಅಧಿಕಾರ ಒಂದು ಕಡೆ ಇದೆಯಲ್ವಾ, ಹಾಗಾಗಿ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೇಕು ಅಂತಲೇ ವರ್ಕ್ ಪ್ರೆಷರ್ ಕ್ರಿಯೇಟ್ ಮಾಡೋದು. ಅಂದರೆ ಆ ವ್ಯಕ್ತಿಗೆ ಹೆಚ್ಚು ಕೆಲಸ ಕೊಡೋದು, ಒತ್ತಡ ಮತ್ತು ದಣಿವು ಉಂಟು ಮಾಡೋದು. ಯಾಕೆಂದರೆ ಹಿಂದೂ ಧರ್ಮದವನು ಅನ್ನೋ ಒಂದೇ ಒಂದು ಕಾರಣ ಅವನಿಗೆ ತೊಂದರೆಯನ್ನು ಉಂಟು ಮಾಡಿದೆ ನೋಡಿ. ಕಚೇರಿಯೊಳಗೆ ಧಾರ್ಮಿಕ ಚರ್ಚೆಗಳ ಹೆಸರಿನಲ್ಲಿ ಅವನನ್ನು ಅವಮಾನ ಮಾಡೋದು. ಹಿಂದೂ ಧರ್ಮದಲ್ಲಿ ದೇವರಿದಾನ, ನಿಜವಾಗೂ ನೀವು ನೋಡಿದ್ದೀರಾ, ದೇವರು ಅನ್ನೋದೇ ಇಲ್ಲ, ಅಲ್ಲ ಮಾತ್ರ ಸತ್ಯ ಅಂತೇಳಿ ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡೋದು. ಜೊತೆಗೆ ದೇವತೆಗಳ ರೂಪದ ಬಗ್ಗೆ ಅಶ್ಲೀಲ ಮಾತುಗಳು ಕೂಡ ಬಂದಿದ್ವಂತ. ಮಧ್ಯೆ ಮಾತನಾಡಬೇಕಾದ್ರೆ ನಮ್ಮ ಹಿಂದೂ ದೇವತೆಗಳು, ಕೋಟ್ಯಾನುಕೋಟಿ ದೇವತೆಗಳಿದ್ದಾರೆ. ಅವರು ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಹಾಕುವಂಥ ಉಡುಪು ದಿರಿಸುಗಳನ್ನು ಕಮೆಂಟ್ ಮಾಡೋದು. ಆನೆಗಳಿಗೆ ಮುಖ ಇದೆ, ಜೊತೆಗೆ ಸರಸ್ವತಿ ಇರಬಹುದು, ಪಾರ್ವತಿ ಇರ್ಬೋದು, ಶಿವ ಇರ್ಬೋದು, ಅವರ ರೂಪಗಳ ಬಗ್ಗೆ, ಇನ್ನು ಆಂಜನೇಯ ಇರ್ಬೋದು, ಅವರ ಮುಖದ ರೂಪಗಳ ಬಗ್ಗೆ ಒಂದು ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ ಮಾಡೋದು. ಈ ಥರದ್ದು ಇನ್ನೊಬ್ಬ ಸಂತ್ರಸ್ತ ವ್ಯಕ್ತಿ, ಪಾಪ ಸಸ್ಯಾಹಾರಿ ಆತ, ವೆಜ್. ಆದರೆ ಈ ತೌಸಿಫ್ ಮತ್ತು ಡ್ಯಾನಿಶ್ ಏನು ಮಾಡ್ತಾಯಿದ್ರು, ರಾತ್ರಿ ಪಾಳಿ ನಂತರ ಹೋಟೆಲ್ಗೆ ಎಳೆದುಕೊಂಡು ಹೋಗಿ ಮಾಂಸಾಹಾರಿ ಊಟವನ್ನು ತಿನ್ನಲಿಕ್ಕೆ ಒತ್ತಾಯ ಮಾಡ್ತಾಯಿದ್ರಂತೆ. ಆತ ತಿನ್ನಲಿಕ್ಕೆ ರಿಜೆಕ್ಟ್ ಮಾಡಿದ್ರೆ. ಪಾಪ ಸಂಸ್ಕಾರ ಸಂಪ್ರದಾಯಗಳನ್ನೇ ಆಸೆ ಮಾಡ್ತಾಯಿದ್ರಂತೆ. 2023 ಈ ದಿನ ತೌಸಿಫ್ ತನ್ನ ಮನೆ ಕರೆದುಕೊಂಡೋಗಿ ಅವನ ಇಚ್ಛೆಗೆ ವಿರುದ್ಧವಾಗಿ ತಲೆಗೆ ಧಾರ್ಮಿಕ ಟೋಪಿಯನ್ನು ಹಾಕಿಸಿ ಪ್ರಾರ್ಥನೆಯನ್ನು ಕೂಡ ಮಾಡಿಸಿ ಅದರ ಫೋಟೋವನ್ನು ತೆಗೆದು ಅಫಿಷಿಯಲ್ ಅವರ ಕಂಪನಿಯ ಗ್ರೂಪ್ನಲ್ಲಿ ಹಾಕಿದ್ದಂತೆ. ನೋಡಿ ಯಾವ ರೀತಿಯಾಗಿದೆ ಅಂತ. ಇನ್ನು ಕಂಪನಿಯ ಮಹಿಳಾ ಉದ್ಯೋಗಿಗಳ ಮೇಲೂ ಕೂಡ ಇವರ ಅಶ್ಲೀಲ ಕಮೆಂಟ್. ಅದರಲ್ಲಿ ಹೆಚ್ಚಾಗಿ ಹೆಸರು ಕೇಳಿ ಬರ್ತಾ ಇರೋದು ತೌಸಿಫ್, ಡ್ಯಾನಿಶ್, ಶಾರುಖ್ ಮತ್ತು ರಜಾ ಮೆಮನ್ ಅವರ ಹೆಸರು. ಇವರು ಕೇವಲ ಅವನನ್ನು ಮಾತ್ರ ಅಲ್ಲ, ಕಂಪನಿಯ ಮಹಿಳಾ ಉದ್ಯೋಗಿಗಳ ಮೇಲೂ ಕೂಡ ಅಶ್ಲೀಲ ಕಮೆಂಟ್ಗಳನ್ನು ಹಾಕ್ತಾ ಬಂದಿದ್ದಾರೆ. ಸಂತ್ರಸ್ತನ ತಂದೆಗೆ ಪಾರ್ಶ್ವವಾಯು ಬಂದಿತ್ತಂತ ಮಹಿಳೆಗೆ. ಪಾಪ ನೀನು ಇಸ್ಲಾಂಗೆ ಮತಾಂತರವಾದರೆ ತಂದೆ ಚೇತರಿಸ್ಕೊಳ್ತಾರೆ ಅಂತ ಹೇಳಿದ್ರಂತೆ. ಇನ್ನು ವಿಕ್ಟಿಮ್ಸ್ ತನ್ನ ನಂಬಿಕೆಗೆ ವಿರುದ್ಧವಾಗಿ ಏನನ್ನೂ ಕೂಡ ಮಾಡಲಿಕ್ಕೆ ಸಿದ್ಧರಿರಲಿಲ್ಲಂತೆ. ಆಗ ಕಲ್ಮಾ ಪಠನೆ ಮಾಡಲಿಕ್ಕೆ, ರುದ್ರಾಕ್ಷಿಯನ್ನು ತೆಗೆದು ಹಾಕಲಿಕ್ಕೆ, ಧಾರ್ಮಿಕವಾದಂಥ ಟೋಪಿಯನ್ನು ಧರಿಸಲಿಕ್ಕೆ, ಮಾಂಸಾಹಾರ ತಿನ್ನಲಿಕ್ಕೆ ಒತ್ತಾಯ ಮಾಡೋದು, ಇವೆಲ್ಲವೂ ಕೂಡ ಕೇಳಿ ಬಂದಿರೋದು. ಈಗ ಫೈನಲಿ
ಕಂಪನಿ ಒಂದು ರೀತಿಯಾಗಿ ಸಮರ್ಥಿಸ್ಕೊಳ್ತಾ ಇದೆ. ಆಕೆಯನ್ನು ಕಂಪನಿಯಿಂದ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ನಿಧಾ ಖಾನ್ ಯಾವಾಗ ಈ ಹೆಸರು ಕೇಳಿಬಂತೋ ಕೆಲಸದಿಂದ ಆಕೆಯನ್ನು ಕಂಪ್ನಿ ಸಸ್ಪೆಂಡ್ ಮಾಡುತ್ತೆ. ಅದನ್ನು ಅಫಿಷಿಯಲ್ TCM ಸಂಸ್ಥೆ ಕೂಡ ತಿಳಿಸುತ್ತೆ. ಮಾಧ್ಯಮಗಳಲ್ಲೂ ಕೂಡ ಅದನ್ನು ಪ್ರಕಟ ಮಾಡಲಾಗಿದೆ. ನಿಮ್ಮ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ನಿಮ್ಮ ಮೇಲಿನ ಗಂಭೀರ ಆರೋಪಗಳ ಬಗ್ಗೆ ಕಂಪನಿಗೆ ಮಾಹಿತಿ ಕೂಡ ನೀಡಲಾಗಿದೆ. ಸೊ ಹಾಗಾಗಿ ನೀವೀಗ ಆರೋಪಿ ಆಗಿರೋ ಕಾರಣ ಪೊಲೀಸ್ ಕಸ್ಟಡಿಯಲ್ಲಿದ್ದೀರಿ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ಇಂಥ ಸನ್ನಿವೇಶದಲ್ಲಿ ನೀವು ಡ್ಯೂಟಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸದರಿ ಕೆಲಸದಿಂದ ನಿಮ್ಮನ್ನು ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಅಮಾನತು ಮಾಡ್ತಾ ಇದ್ದೀವಿ ಅಂತ ಪತ್ರದ ಮುಖಾಂತರ ಹೇಳಿರೋದು. ಇದೇ ವೇಳೆಗೆ ಸಂಸ್ಥೆಗೆ ಸಂಬಂಧಪಟ್ಟಂಥ ಯಾವುದೇ ಆಸ್ತಿ ಪಾಸ್ತಿ ನಿಮ್ಮ ಬಳಿ ಇದ್ದರೆ ಕೂಡಲೇ ಅದನ್ನು ಹಿಂದಿರುಗಿಸ್ರಿ. ಯಾವುದೇ ಕಂಪನಿಯಲ್ಲಿ ನೀವು ಕೆಲಸಕ್ಕೆ ಸೇರ್ಕೋಬಾರ್ದು. ಪ್ರಕರಣ ಸಂಬಂಧ ಯಾರೊಂದಿಗೂ ಕೂಡ ಚರ್ಚೆ ಮಾಡಬೇಡಿ. ನಿಮ್ಮ ಮೇಲಿನ ಆರೋಪದಿಂದ ಮುಕ್ತವಾಗುವ ತನಕ ಈ ಸಸ್ಪೆಂಡ್ ಅಥವಾ ಯಾವುದೇ ಮಾತುಕತೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿ TCS ಸಂಸ್ಥೆ ಕೂಡ ಹೇಳಿದೆ. ಇನ್ನೂ ಕೂಡ ಆಕೆಯನ್ನು ಸಮರ್ಥಿಸ್ಕೊಳ್ತಾ ಇದೆ ಅನ್ನೋ ರೀತಿಯಾಗಿ. ಇನ್ನೊಂದು ಕಡೆ ನಿಧಾ ಖಾನ್ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಅವಳು ಸೇಫ್ ಆಗಿದ್ದಾಳೆ, ಏನು ಅರೆಸ್ಟ್ ಆಗಿಲ್ಲ, ಗರ್ಭಿಣಿ ಆಗಿರೋ ಕಾರಣ ಗಂಡನ ಮನೇಲಿದ್ದಾಳೆ ಅನ್ನೋ ರೀತಿಯಾಗಿ. ನಮ್ಮ ಮಗಳು ಯಾವುದೇ ತಪ್ಪು ಮಾಡಿಲ್ಲ, ರಾಜಕೀಯ ಕಾರಣದ ಪಿತೂರಿಯ ಭಾಗವಾಗಿ ಮಗಳ ಮೇಲೆ ಈ ಥರದ್ದೆಲ್ಲ ಆರೋಪ ಮಾಡಲಾಗಿದೆ ಅನ್ನೋದನ್ನು ಒಂದು ಕಡೆ ಅವ್ರ ಕುಟುಂಬಸ್ಥರು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಗರ್ಭಿಣಿ ಎಂದಿರ್ತಕ್ಕಂಥ ನಿಧಾ ಸದ್ಯ ಪತಿಯ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ವಿಚಾರಣೆ ಯಾವ ರೂಪದಲ್ಲಿ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಕೂಡ ಕಂಡುಕೊಳ್ಬೇಕಾಗಿದೆ. ಸ್ನೇಹಿತರೆ, ಇನ್ನು ಆರೋಪಿಗಳು ಈ ಕಾರ್ಪೊರೇಟ್ ಜಿಹಾದಿಗೆ ಸಂಬಂಧಪಟ್ಟಂಥ ಆರೋಪಿಗಳನ್ನು ಜೈಲಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅಥವಾ ಕೋರ್ಟ್ ಹಾಲ್ನಲ್ಲಿ ಅಲ್ಲೂ ಕೂಡ ಅನೇಕರು ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದರು ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇರೋದು. ಒಟ್ಟಾರೆಯಾಗಿ ನೋಡಿ, ನಾವು ಇಲ್ಲಿ ಹಿಂದೂ ಮುಸಲ್ಮಾನ ಅನ್ನೋ ರೀತಿಯಾಗಿ ಕೋಮುವಾದವನ್ನು ಸೃಷ್ಟಿ ಮಾಡಲಿಕ್ಕೆ ಕೂಡ ಹೋಗ್ತಾ ಇಲ್ಲ. ಬಟ್ ಆದರೆ ಹಿಂದೂಗಳು ಯಾವ್ಯಾವ ರಾಷ್ಟ್ರಗಳಲ್ಲಿ ಅಸುರಕ್ಷತೆಯಿಂದ ಬದುಕ್ತಾ ಇದ್ದಾರೆ ಅನ್ನೋದು ಭಾಳಷ್ಟು ಕಡೆ ವರದಿಗಳಾಗಿದ್ದಾವೆ. ನೋಡಿ, ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಂದೂ ಜನರಿಗೆ ಎಷ್ಟು ಅಸುರಕ್ಷತೆ ಇದೆ ಅಂತ. ಇನ್ನು ಈವನ್ ನಮ್ಮ ದೇಶದಲ್ಲೇ ಕೂಡ ಪಶ್ಚಿಮ ಬಂಗಾಳ ಆ ಥರದ ರಾಜ್ಯಗಳಲ್ಲಿ ಯಾವ ಮಟ್ಟಿಗೆ ಕಿರುಕುಳ ನೀಡಲಾಗ್ತಾ ಇದೆ ಅನ್ನೋದು ಪ್ರತ್ಯಕ್ಷ ಸಾಕ್ಷಿಗಳಾಗಿ ನಿಲ್ತಾ ಇರೋದು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೇನಾದರೂ ಇದ್ದರೆ ಮತ್ತೊಮ್ಮೆ ಬರ್ತೀನಿ ನಾನು. ರಾಕೇಶ್ ಆರುಂಡಿ, ಧನ್ಯವಾದ.